ಇಡೀ ಮಾಧ್ಯಮದ ಬಂಧುಗಳು ನೀವೆಲ್ಲರೂ ಸಹ ನಿಮ್ಮ ಛಾಯಾಚಿತ್ರಗಳ ಮೂಲಕವಾಗಿ ವಿಡಿಯೋ ದೃಶ್ಯಗಳ ಮೂಲಕವಾಗಿ ಇಡೀ ನಾಡಿನಾದ್ಯಂತ ಸಮಾಜ ಬಾಂಧವ್ಯಕ್ಕೆ ತಾವೆಲ್ಲ ತೋರಿಸಿದ್ವಿ. ನಾವು ಮುಖ್ಯಮಂತ್ರಿ ಬಳಿಗೆ ಹೋಗಿ ಮನವಿ ಪತ್ರ ಕೊಡಬೇಕು ಅಂತ ಬಂದಂಥ ಸಂದರ್ಭದಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಕಾನೂನುಗಳನ್ನು ಮೀರಿ ಅಮಾಯಕ ಪೊಲೀಸರಿಗೆ ಕುಮ್ಮಕ್ಕನ್ನು ಕೊಟ್ಟು ಯಾವುದೇ ರೀತಿಯಾಗಿರ್ತಕ್ಕಂಥ ಮುನ್ಸೂಚನೆ ಇಲ್ಲದೇ ಮರಣಾಂತಿಕವಾಗಿರ್ತಕ್ಕಂಥ ಲಾಠಿ ಚಾರ್ಜನ್ನು ಮಾಡೋದ್ರ ಮೂಲಕವಾಗಿ ನಮ್ಮ ಹೋರಾಟಗಾರರಿಗೆ ಮನಸ್ಸಿಗೆ ತುಂಬ ನೋವಾಗುವಂಥ ಕೆಲಸ ಮಾಡಿದರು. ಅವತ್ತಿನ ದುರ್ಘಟನೆಯಲ್ಲಿ ಅದನ್ನು ನಿಮ್ಮ ಮಾಧ್ಯಮದ ಮೂಲಕ ನೋಡಿರ್ತಕ್ಕಂಥ ಲಕ್ಷಾಂತರ ಪಂಚಮಸಾಲಿಗಳು ಮನೆಯಲ್ಲಿ ಕಣ್ಣೀರು ಹಾಕಿದರು. ಸಾವಿರಾರು ಜನ ನಮ್ಮ ಸಮಾಜದ ಹೋರಾಟಗಾರರಿಗೆ ಕೈಕಾಲುಗಳಿಗೆ ಗಾಯಗಳಾದವು. ನೂರಾರು ಜನ ಇವತ್ತು ಸಹ ಸಾವು ಬದುಕಿನೊಂದಿಗೆ ಹೋರಾಟ ಮಾಡ್ತಿದ್ರು. ಈ ಒಂದು ಘಟನೆ ಯಾವ ಕಾರಣಕ್ಕೂ ಮರೆತು ಹೋಗಬಾರ್ದು. ಆ ಘಟನೆ ನೆನಪಿಸಿಕೊಂಡು ನಿರಂತರವಾಗಿರ್ತಕ್ಕಂಥ ಹೋರಾಟವನ್ನು ಸಂಕಲ್ಪವನ್ನು ಮಾಡುವಂಥ ದೃಷ್ಟಿಯಿಂದ ಯಾವ ದಿನ ಯಾವ ಸ್ಥಳದಲ್ಲಿ ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿ ನಮ್ಮ ಹೋರಾಟ ಹತ್ತಿಕ್ಕೋ ಪ್ರಯತ್ನವನ್ನು ಸರ್ಕಾರ ಮಾಡಿತ್ತು, ಅದೇ ದಿನ ಅದೇ ಸ್ಥಳದಲ್ಲಿ ಮತ್ತೆ ನಾವೆಲ್ಲರ ಪಂಚಮಸಾಲಿಗಳು ಶಾಂತ ರೀತಿಯಿಂದ ಬಾಯಿಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಎಡಗೈಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಬಲಗೈಯಲ್ಲಿ ಪಂಚಮಸಾಲಿ ಧ್ವಜವನ್ನು ಹಿಡಿದುಕೊಂಡು ಒಂದು ಮೌನವಾಗಿರ್ತಕ್ಕಂಥ ಪಥಸಂಚಲನವನ್ನು ಡಿಸೆಂಬರ್ 10ನೇ ತಾರೀಕು ಬುಧವಾರ ದಿವಸ ಬೆಳಗ್ಗೆ 10 ಗಂಟೆಗೆ ಬೆಳಗಾವಿ ನಗರದಲ್ಲಿರ್ತಕ್ಕಂಥ ಗಾಂಧಿ ಭವನದಿಂದ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಯಾವ ಸ್ಥಳದಲ್ಲಿ ತೋರಿಸ್ತಾರೋ ಅಲ್ಲಿಯವರೆಗೆ ಪಥಸಂಚಲನ ಮಾಡ್ತೀವಿ. ಮತ್ತು ಜಿಲ್ಲಾಧಿಕಾರಿಗಳು ತೋರಿಸಿರ್ತಕ್ಕಂಥ ಸ್ಥಳದಲ್ಲಿ ಒಂದು ದಿನದ ಮಟ್ಟಿಗೆ ಮೌನ ಸತ್ಯಾಗ್ರಹವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ನಾಡಿನ ಎಲ್ಲ ಪಂಚಮಸಾಲಿ ಹೋರಾಟಗಾರರು ಮೊನ್ನೆ ಬೆಳಗಾವಿಯಲ್ಲಿ ನಡೆದಂಥ ಪೂರ್ವ ಸಭೆಯಲ್ಲಿ ನಾವೆಲ್ಲ ತೀರ್ಮಾನ ಕೈಗೊಂಡಿದ್ವಿ. ಆ ಪ್ರಕಾರವಾಗಿ ಡಿಸೆಂಬರ್ 10ನೇ ತಾರೀಕು ಬುಧವಾರ ಬೆಳಗ್ಗೆ 10 ಗಂಟೆಗೆ ಬೆಳಗಾವಿ ಗಾಂಧಿ ಭವನಕ್ಕೆ ನಾಡಿನ ಪಂಚಮಸಾಲಿಗಳು, ಮಲೆಗೌಡರು, ಗೌಡಿ ಲಿಂಗಾಯತರು, ದೀಕ್ಷಾ ಲಿಂಗಾಯತರು, ಗೌಡಿ ಲಿಂಗಾಯತರು ತಾವೆಲ್ಲರೂ ಸಹಸ್ರಾರು ಸಂಖ್ಯೆಯಲ್ಲಿ ಬರೋದ್ರ ಮೂಲಕವಾಗಿ 2024 ಡಿಸೆಂಬರ್ 10ನೇ ತಾರೀಕಿಗೆ ಯಾವ ಒಂದು ಘಟನೆ ಆಗಿತ್ತು ಆ ಘಟನೆಯನ್ನು ಮನಸ್ಸಲ್ಲಿ ಇಟ್ಕೊಂಡು ಆ ಘಟನೆಯನ್ನು ಆಗಿರ್ತಕ್ಕಂಥ ನೋವನ್ನು ನುಂಗಿಕೊಂಡು ಮುಂದೆ ನಾವು ಮೀಸಲಾತಿಗೋಸ್ಕರ ನಿರಂತರವಾಗಿರ್ತಕ್ಕಂಥ ಸಂಕಲ್ಪವನ್ನು ಒಂದು ತೊಡುವಂಥ ಪ್ರಯತ್ನವನ್ನು ನಾವೆಲ್ಲರೂ ಸೇರಿಕೊಂಡು ಮಾಡೋಣ ಅಂತೇಳಿ ಇಡೀ ನಾಡಿನ ಪಂಚಮಸಾಲಿ ಬಾಂಧವರಿಗೆ ಈ ಬೆಳಗಾವಿ ಮಾಧ್ಯಮದ ಮೂಲಕವಾಗಿ ನಾನು ಆಮಂತ್ರಣ ಕೊಡ್ತೀನಿ, ಕರೆ ಕೊಡ್ತೀನಿ. ಈ ಮೌನ ಚಳವಳಿಯ ಉದ್ದೇಶ ಏನಪ್ಪ ಅಂತಂದರೆ ನಮಗಾಗಿರ್ತಕ್ಕಂಥ ಆ ನೋವು ಅದನ್ನು ಎಂದೂ ಸಹ ಬಾಯ್ಬಿಟ್ಟು ಹೇಳಲಾರ್ದೇ ಆ ನೋವನ್ನು ನುಂಗಿಕೊಂಡು ಮೌನವಾಗಿ ಪಥಸಂಚಲನ ಮಾಡಬೇಕು. ಕಪ್ಪು ಬಟ್ಟೆ ಧರಿಸುವಂಥ ಉದ್ದೇಶ ಅಂತಂದರೆ ಈ ನಾಡಿನಲ್ಲಿ ಯಾವುದೇ ಜಾತಿ ಮತ ಪಂಥದವರು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ಸರ್ಕಾರಗಳು ಅನಾವಶ್ಯಕವಾಗಿ ಕಾನೂನು ಬಾಹಿರವಾಗಿ ಲಾಠಿ ಚಾರ್ಜ್ ಮಾಡೋ ಪ್ರಯತ್ನ ಮಾಡಬಾರ್ದೆನ್ನುವಂಥ ಒಂದು ಸಂದೇಶವನ್ನು ಸಾರಲಿಕ್ಕೋಸ್ಕರವಾಗಿ ಮತ್ತು ನಮ್ಮೊಂದಿಗೆ ಸಾವಿರಾರು ಜನ ಏನು ಹೋರಾಟದ ಮುಂಚೂಣಿಗದರು ವಕೀಲರು, ರೈತರು, ಹೋರಾಟಗಾರರು ಅವರೆಲ್ಲರಿಗೂ ಮತ್ತಷ್ಟು ಆತ್ಮಸ್ಥೈರ್ಯವನ್ನು ತುಂಬುವಂಥ ಹಿನ್ನೆಲೆ ಒಳಗೆ ಆ ಒಂದು ಮೌನ ಪಥಸಂಚಲನವನ್ನು ಬೆಳಗಾವಿಯಲ್ಲಿ ಡಿಸೆಂಬರ್ 10ನೇ ತಾರೀಕು ಬುಧವಾರ ದಿವಸ ಬೆಳಗ್ಗೆ 10 ಗಂಟೆಗೆ ಬೆಳಗಾವಿ ಗಾಂಧಿ ಭವನದಿಂದ ಏರ್ಪಡಿಸಲಾಗಿದೆ. ಆ ಕಾರಣಕ್ಕೋಸ್ಕರವಾಗಿ ನಮ್ಮ ಸಮಾಜದ ಎಲ್ಲ ಶಾಸಕರಿಗೆ, ಒಟ್ಟಾರೆ ಇಡೀ ಲಿಂಗಾಯತ ಶಾಸಕರುಗಳೇ ಅವತ್ತಿನ ಘಟನೆಯನ್ನು ಆ ದಿನವನ್ನು ನಾವೆಲ್ಲ ಪಂಚಮಸಾಲಿಗಳು ಲಿಂಗಾಯತರ ಮೇಲಿನ ದೌರ್ಜನ್ಯ ದಿನ ಅಂತೇಳಿ ನಾವೆಲ್ಲರೂ ಸಹ ಆಚರಣೆ ಮಾಡಕತ್ತೀವಿ. ಯಾವ ರೀತಿಯಾಗಿ 1980ನೇ ಇಸ್ವಿಯಲ್ಲಿ ರೈತರ ಮೇಲೆ ಗಲಾಟೆ ಆದ ಸಂದರ್ಭದಲ್ಲಿ ಆ ದಿನವನ್ನು ರೈತ ಬಂಡಾಯ ಅಂತೇಳಿ ರೈತರು ಆಚರಣೆ ಮಾಡ್ತಾರೋ ಅದೇ ಥರನಾಗಿ ನಮ್ಮ ಲಿಂಗಾಯತರ ಮೇಲೆ ಮೊದಲ ಬಾರಿಗೆ ಆಗಿರ್ತಕ್ಕಂಥ ಈ ದೌರ್ಜನ್ಯ, ಈ ಒಂದು ದೌರ್ಜನ್ಯವನ್ನು ಲಿಂಗಾಯತರ ಮೇಲೆ ದೌರ್ಜನ್ಯ ದಿನ ಅಂತ ನಾವೆಲ್ಲ ಆಚರಣೆ ಮಾಡಿ ಅವತ್ತು ಮೌನ ಪಥಸಂಚಲನವನ್ನು ಮಾಡುವಂಥ ಕಾರ್ಯವನ್ನು ನಾವು ಮಾಡ್ತಾಯಿದ್ದೀವಿ. ಹಾಗಾಗಿ ನಮ್ಮೆಲ್ಲ ಶಾಸಕರು ನೀವೆಲ್ಲ ಅಧಿವೇಶನ ದಿವಸ ಅವತ್ತು ನೀವು ಸಹ ನೀವು 2A ಮೀಸಲಾತಿ ಕೇಳುವಂಥ ಪ್ರಯತ್ನವನ್ನು ಮಾಡಿರಿ. ಅದರ ಜೊತೆಯಲ್ಲಿ ಅವತ್ತಿನ ದಿವಸ ನೀವೆಲ್ಲರೂ ಕೈಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಸರ್ಕಾರ ಅಂದು ಮಾಡಿರ್ತಕ್ಕಂಥ ಆ ಘಟನೆಯನ್ನು ಖಂಡಿಸುವಂಥ ಪ್ರಯತ್ನ ಮಾಡಿರಿ. ಈ ಮೂಲಕವಾಗಿ ಅವತ್ತಾಗಿರ್ತಕ್ಕಂಥ ಘಟನೆಗೆ ನಾವೆಲ್ಲರೂ ಸಹ ಸರ್ಕಾರ ಕ್ಷಮಾಪಣೆ ಕೇಳಬೇಕು ಮತ್ತು ಅಧಿಕಾರಿಗಳನ್ನು, ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು ಅಂತ ನಮ್ಮೆಲ್ಲರ ಒಂದು ಒತ್ತಾಯದ ಮೇರೆಗೆ ಇದೇ ಅಂಬೇಡ್ಕರ್ ಉದ್ಯಾನವನದಲ್ಲಿ ಸತ್ಯಾಗ್ರಹ ಮಾಡಿದ್ವಿ. ಅದು ಯಾವುದೂ ಸರ್ಕಾರ ಕ್ರಮ ಕೈಗೊಳ್ಳಿಲ್ಲ. ಹೈಕೋರ್ಟ್ಗೆ ಮೊರೆ ಹೋದಾಗ 2 ಬಾರಿ ಹೈಕೋರ್ಟ್ನವರು ಸರ್ಕಾರಕ್ಕೆ ನ್ಯಾಯಮೂರ್ತಿ ನೇಮಕ ಮಾಡಿ ತನಿಖೆ ಮಾಡಬೇಕಂತ ಆದೇಶ ಮಾಡಿದರು.
ಈಗಾಗಲೇ ನ್ಯಾಯಮೂರ್ತಿಗಳು ತನಿಖೆ ಮಾಡಿದ್ದಾರೆ. ಆ ವರದಿಯನ್ನು ಸಹ ಸರ್ಕಾರಕ್ಕೆ ತಲುಪಿಸಿದಂಥ ಸುದ್ದಿ ಇದೆ. ಹಾಗಾಗಿ ವರದಿ ಏನು ಬರುತ್ತೆ ನೋಡೋಣ. ಆದರೆ ಡಿಸೆಂಬರ್ 10ನೇ ತಾರೀಕು ನಾವೆಲ್ಲರೂ ಮತ್ತೆ ಸೇರಿ ನಮ್ಮ ಹಕ್ಕೊತ್ತಾಯ ಮಾಡುವಂಥ ಆ ಘಟನೆಯನ್ನು ಖಂಡಿಸಲಿಕ್ಕೋಸ್ಕರವಾಗಿ ಒಂದು ಮೌನ ಸತ್ಯಾಗ್ರಹ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ತಾವೆಲ್ಲ ಮಾಧ್ಯಮದವರ ಸಹಕಾರ, ನಾಡಿನ ಸಮಾಜ ಬಂದರೆ ಆಗಮಿಸಬೇಕು ಅಂತೇಳಿ ಈ ಮಾಧ್ಯಮಗೋಷ್ಠಿ ಮೂಲಕವಾಗಿ ನಾವು ಮನವಿ ಮಾಡಿಕೊಂಡು, ಈಗ ತಾನೇ ನಮ್ಮ ಅಡ್ವೊಕೇಟ್ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರಾದ RC ಪಾಟೀಲ್ ಬಂದರೆ ಅವ್ರನ್ನೂ ಸ್ವಾಗತ ಮಾಡಿ 2 ಮಾತು ಮುಗಿಸ್ತೀನಿ. ಶರಣಾರ್ಥಿ. ನೋಡಿರಿ, ಈಗಾಗಲೇ ಸರ್ಕಾರದವರು ನಿಮಗೆಲ್ಲ ಗೊತ್ತಿರೋ ಹಾಗೆ ಅವತ್ತೇನು ಡಿಸೆಂಬರ್ 10ನೇ ತಾರೀಕು ಕಳೆದ ವರ್ಷ ನಮ್ಮ ಮೇಲೆ ದೌರ್ಜನ್ಯ ಮಾಡಿದ ಮೇಲೆ ಮರುದಿನ ಮಾನ್ಯ ಮುಖ್ಯಮಂತ್ರಿ ಅಧಿವೇಶನದಲ್ಲಿ ಪಂಚಮಸಾಲಿ ಮೀಸಲಾತಿ ಬಗ್ಗೆ ಭಾಳಷ್ಟು ಹಗುರವಾಗಿ ಮಾತನಾಡಿದರು. ಸಂವಿಧಾನ ವಿರೋಧಿ ಹೋರಾಟ ಅಂತೇಳಿ ಈ ರೀತಿಯಾಗಿ ನಮ್ಮ ಮೇಲೆ ಗಾಯದ ಮೊದಲೇ ನಾವು ನೊಂದ್ಕೊಂಡಿದ್ವಿ, ಮತ್ತಷ್ಟು ಗಾಯದ ಮೇಲೆ ಬರೆಯಳದಂತೆ ಮಾತಾಡಿದರು. ಹಾಗಾಗಿ ಸ್ವತಃ ಮುಖ್ಯಮಂತ್ರಿಗಳೇ ನಮ್ಮನ್ನು ಕರೆದು ಮೀಸಲಾತಿಯನ್ನು ಕೊಡ್ತೀವಿ ಅಂತೇಳಿ ಅವರಾಗೆ ಕರೆಯವರೆಗೂ ನಾವು ಹೋರಾಟವನ್ನು ಪ್ರತಿ ತಾಲೂಕಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಮಾಡ್ತಾ ಹೋಗಿದ್ದೀವಿ. ಹೋರಾಟ ನಿರಂತರ ಐತಿ. ಆ ದಿವಸ ನಾವು ಆ ಘಟನೆ ಖಂಡಿಸಿ ಒಂದು ಮೌನ ಪಥಸಂಚಲನ, ಅಷ್ಟೊಳಗಾಗಿ ಮುಖ್ಯಮಂತ್ರಿ ಏನಾದರೂ ಕರೆದು ನಮ್ಮ ಮೀಸಲಾತಿ ಬಗ್ಗೆ ಚರ್ಚೆ ಮಾಡುವಂಥ ಪ್ರಯತ್ನ ಮಾಡಿ ನಾವೆಲ್ಲರೂ ಹೋಗ್ತೀವಿ. ಅಧಿವೇಶನದಲ್ಲೇ ಸ್ವತಃ ಮುಖ್ಯಮಂತ್ರಿಗಳು ಮೀಸಲಾತಿ ಬಗ್ಗೆ ಈ ರೀತಿಯಾಗಿ ಅಗೌರವವಾಗಿ ಮಾತನಾಡೋದನ್ನು ಕಂಡಾಗ ಮತ್ತೆ ಅವ್ರ ಹತ್ರ ಹೋಗಿ ಮೀಸಲಾತಿ ಕೊಡ್ರಿ ಅಂತೇಳಿ ಕೈಯೊಡ್ಡಿ ಬೇಡೋದಕ್ಕಿಂತ ಜನರ ಬಳಿಗೆ ಹೋಗಿ ಸರ್ಕಾರ ನಡ್ಕೊಂಡಂಥ ರೀತಿ ಬಗ್ಗೆ, ಸರ್ಕಾರ ಮಾಡತಕ್ಕಂಥ ರೀತಿ ಬಗ್ಗೆ ಜನರಿಗೆ ಮನವರಿಕೆ ಮಾಡಿಕೊಡ್ತೀವಿ. ಜನ ಏನು ಹೇಳ್ತಾರೋ ಆ ಪ್ರಕಾರವಾಗಿ ಹೋರಾಟಗಳನ್ನು ನಾವು ರೂಪಿಸುವಂಥ ನಿರಂತರವಾಗಿರ್ತಕ್ಕಂಥ ಪ್ರಯತ್ನವನ್ನು ಈಗಾಗಲೇ ಆರೋಗ್ಯದಿಂದ ಶುರು ಮಾಡಿ. ಅಲ್ರಿ ನೋಡ್ರಿ, ನಮ್ಮ ಸಮುದಾಯದ ಎಲ್ಲ ಶಾಸಕರು ನಮ್ಮ ಜೊತೆಯಲ್ಲಿದ್ದಾರೆ. ಕೆಲವರಿಗೆ ಅಲ್ಲಕ್ಕೆ ಈಗ ನೋಡ್ರಿ ನೀವು ಅನ್ಕೊಂಡಿದ್ದೀರಿ ಕೊಲೆಪ್ಸ್ ಅಲ್ಲ, ಅದು ನಿರಂತರ. ನಾವು ಯಾವುದೇ ಶಾಸಕ ಯಾವುದೇ ಸಚಿವರ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಿಲ್ಲ. ಅವರ ಸಹಕಾರವನ್ನು ಪಡಿತೀವಿ. ಜನಸಾಮಾನ್ಯರ ಮೇಲೆ ಅವಲಂಬಿತರ ನಾವು ಹೋರಾಟ ಮಾಡ್ತೀವಿ. ಇಂದಿನ BJP ಸರ್ಕಾರದಲ್ಲಿ ಸಚಿವರುಗಳು ಶಾಸಕರು ಮಾತಾಡ್ತಾ ಇದ್ರು. ಈಗಿನ ಸರ್ಕಾರದಲ್ಲಿ ಸಚಿವರುಗಳು ಶಾಸಕರು ಮಾತಾಡ್ತಿಲ್ಲ ಅನ್ನುವಂಥ ಒಂದು ಆಕ್ರೋಶ ನಮ್ಮ ಸಮಾಜದಲ್ಲಿ ಕಾಡ್ತದೆ. ಆದರೂ ಸಹ ಅವ್ರಿಗೆ ಒತ್ತಾಯ ಮಾಡಕತ್ತೆ, ನಿಮ್ಮ ಕೈಯಲ್ಲಿ ಕೊನೆಯ ಪಕ್ಷ ಮೀಸಲಾತಿ ಕೇಳಲಿಕ್ಕೆ ಮಾತಾಡ್ಲಿಕ್ಕೆ ಆಗದೇ ಇದ್ರೆ ಕೊನೆಯ ಪಕ್ಷ ಘಟನೆ ಖಂಡಿಸೋ ಪ್ರಯತ್ನ ಮಾಡ್ರಿ ಅಂತೇಳಿ. ಹಾಗಾಗಿ ಅಲ್ಲ ನಮ್ಮ ಉಳಿದ ಶಾಸಕ ಖಂಡನೆ ಮಾಡಿದ್ನಲ್ಲ ಯಾರೋ ಅಲ್ಲ, ಅವತ್ತಿನ ಅಧಿಕಾರದವರು ಮಾಡಿಲ್ಲ ಅಲ್ಲ, ನಾವು ಒಪ್ಕೊಳ್ತೇವಲ್ಲ, ಅಧಿಕಾರ ಇರ್ತಕ್ಕಂಥ ಶಾಸಕರು ಮಾಡಿಲ್ಲ. ಆ ಬಗ್ಗೆ ಜನರಲ್ಲಿ ನಿರಾಶೆ ಉಂಟಾಗಿದೆ, ಆಕ್ರೋಶ ಉಂಟಾಗಿದೆ. ಆದರೆ ಅಧಿಕಾರ ಇಲ್ಲದೇ ಇರತಕ್ಕಂಥ ಶಾಸಕರು ಬಸವ ಪಾಟೀಲ್ ಯತ್ನಾಳ್ ಅವರು, CC ಪಾಟೀಲ್ರು, ಸಿದ್ದು ಸೌದಿ ಅವರು, ಅರವಿಂದ್ ಬೆಲ್ಲದವರು, ಇನ್ನು ಬೇರೆ ಬೇರೆ ಸಮುದಾಯದ ಶಾಸಕರು ಅಧಿವೇಶನ ಹೊತ್ತು ಬಹಿಷ್ಕಾರ ಹಾಕಿ ಆಡಳಿತ ಪಕ್ಷದವ್ರು ಮಾಡ್ತಕ್ಕ ನೀತಿಯನ್ನು ಖಂಡಿಸಿ ನಮ್ಮ ಜೊತೆಗೆ ಬೆಂಬಲವನ್ನು ಇದ್ಕೊಂಡ್ರು. ನಮ್ಮ ಆಡಳಿತ ಪಕ್ಷ ಶಾಸಕರು ಮಾತಾಡಬೇಕಾಗಿತ್ತು. ಆದರೆ ಅವರು ಮಾತಾಡಲಿಕ್ಕೆ ಎಲ್ಲೇ ಒಂದು ಕಡೆ ಆ ಪಕ್ಷದ ಒತ್ತಡನೋ ಅಥವಾ ಪಕ್ಷದ ಮುಲಾಜಿಗೊಳಪಟ್ಟು ಮಾತಾಡ್ತಿಲ್ಲ. ಆದರೆ ಅವರೆಲ್ಲ ನಮ್ಮ ಜೊತೆಗದಾರೆ. ಅವ್ರ ಮನಸ್ಸು ಪರಿವರ್ತನೆ ಆಗಲಂತೇಳಿ ಎಲ್ಲ ನಮ್ಮ ಸಮುದಾಯದ ಎಲ್ಲ ಶಾಸಕರು ಮನೆ ಬಾಗಿಲಿಗೆ ಹೋಗಿ ಸ್ವತಃ ಅವರಿಂದ ಮನವಿ ಪತ್ರ, ಅವರಿಗೆ ಹಕ್ಕೊತ್ತಾಯ ಪತ್ರ ಕೊಟ್ಟು ಅವರಿಂದ ಬೆಂಬಲ ಪತ್ರ ಪಡ್ಕೊಂಬಂದಿವಿ. ಮನೆ ಬಾಗಿಲಿಗೆ ಹೋದ್ರಾದ್ರೂ ಇವ್ರ ಮನಸ್ಸು ಪರಿವರ್ತನೆ ಆಗಲಂತೇಳಿ. ಆದರೆ ದುರಂತ ಅಂತಂದರೆ BJP ಆಡಳಿತ ಇದ್ದಂಥ ಸಂದರ್ಭದಲ್ಲಿ ಏನು ಶಾಸಕರು ಮಾತಾಡ್ತಾ ಇದ್ರು, ಅದೇ ಪ್ರಕಾರವಾಗಿ ಇವತ್ತಿನ ಸರ್ಕಾರದಲ್ಲಿ ನಮ್ಮ ಶಾಸಕರು ಮಾತಾಡಬೇಕಾಗಿತ್ತು, ಮಾತಾಡ್ತಾ ಇಲ್ಲ. ಅದು ಕೆಲವರು ಮಾತಾಡಕತ್ತಾರೆ, ಅದೇ ನಮಗೆ ಸಂವಿಧಾನ. ನಾನು ಇನ್ನೂ ಅವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ, ಇಷ್ಟೇ ಏನೋ ಆಗಿರ್ಬೋದು, ಇನ್ಮೇಲಾದರೂ ಮಾತಾಡ್ರಿ. ನೀವೇನೋ ಕೇವಲ ಪಂಚಮಸಾಲಿ ಸಮುದಾಯದ ಮೀಸಲಾತಿ ಬಗ್ಗೆ ಅಷ್ಟೇ ಮಾತಾಡ್ರಿ ಅಂತ ಹೇಳಕ್ಕೆ ಹೋಗೋದಿಲ್ಲ. ಬೇರೆ ಬೇರೆ ಸಮುದಾಯದವರು ಮೀಸಲಾತಿ ಕೇಳಕತ್ತಾರೆ. ಅವರೆಲ್ಲರೂ ಪರವಾಗಿ ಧ್ವನಿ ಎತ್ತುವಂಥ ಕೆಲಸವನ್ನು ಮಾಡ್ರಿ ಅಂತೇಳಿ ಈ ಮೂಲಕ ಅವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇನ್ನೂ ಅಪ್ಪ ಅಂತಂದರೆ ನೀವು ಮೀಸಲಾತಿ ಕೇಳೋಕ್ಕೆ ಎಲ್ಲಿ ನಿಮಗೆ ಏನಾದ್ರು ಮುಜುಗರಾಗೋದಾದರೆ ಕೊನೆ ಪಕ್ಷ ಡಿಸೆಂಬರ್ 10ರ ಘಟನೆಯನ್ನು ಖಂಡಿಸ್ಬಿಟ್ಟು ಅಂಥ ಅಧಿಕಾರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಸರ್ಕಾರ ಒತ್ತಡ ಹಾಕೋ ಪ್ರಯತ್ನ ಮಾಡ್ರಿ ಅಂತ ಹೇಳುವಂಥ ಪ್ರಯತ್ನವನ್ನು ಮಾಡ್ತೀವಿ.
ಅಲ್ಲ ನಿಮ್ಗೆ ಗೊತ್ತೈತಿ, ಸರ್ಕಾರ ಕಿವಿ ಇದ್ದು ಕಿವುಡಾಗೈತಿ, ಬಾಯಿ ಇದ್ರು ಮೂಗಾಗೈತಿ, ದರ್ಪ ಚರ್ಮದ ಸರ್ಕಾರ. ನಮಗೆ ಎಷ್ಟೇ ಹೋರಾಟ ಮಾಡಿದ್ರು ಕೊನೆ ಪಕ್ಷ ಅವತ್ತೇನು ಆ ಲಾಠಿ ಚಾರ್ಜ್ದಾಗ ಹಾಸ್ಪಿಟ್ಲಿಗೆ ದಾಖಲಾಗಿದ್ದಿಲ್ಲ ನಮ್ಮ ಹೋರಾಟಗಾರರು. ಸೌಜನ್ಯಕ್ಕಾದರೂ ಬಂದು ಮಾತಾಡಿಸೋ ಪ್ರಯತ್ನ ಮಾಡಲಿಲ್ಲ, ಒಂದು ವಿಷಾದವನ್ನು ವ್ಯಕ್ತಪಡಿಸೋ ಪ್ರಯತ್ನ ಮಾಡಿಲ್ಲ. ಹಾಗಾಗಿ ಬೇಕಾದ ಅನ್ಕೊಳ್ರಿ, ಎಲ್ಲರಿಗೂ ಗೊತ್ತೈತಿ. ಲಾಠಿ ಚಾರ್ಜ್ ಮಾಡಿ ನಾನೇ ಹೋರಾಟ ಮಾಡೋಕ್ಕಾಗಿತ್ತು ಅಲ್ರಿ. ಲಾಠಿ ಚಾರ್ಜ್ ಮಾಡಿದ ಮೇಲೆ ನಾನೇ ಕಷ್ಟ ಅವ್ರ ಪರವಾಗಿ ಹೋರಾಟ ಮಾಡ್ಬೇಕಾಗಿತ್ತು, ಅವ್ರ ಪರವಾಗಿ ಕೇಸ್ ಹಾಕ್ಬೇಕು ನೋಡ್ರಿ. ಅದಕ್ಕೆ ಈಗ ಯಾಕೆ ನಮ್ಮ ಶಾಸಕರು ಕೆಲವ್ರಿಗೆ ಅಸಮಾಧಾನಪ್ಪ ಅಂದರೆ, ನಮ್ಮ ಸರ್ಕಾರ ಬಂದ ನೀವು ಮಾತಾಡಬಾರ್ದು, ಮತ್ತೊಂದು ಸರ್ಕಾರ ಮಾತಾಡಬೇಕು ಅಂತ ಅವ್ರಿಗೆ ಒತ್ತಡ ಇತ್ತು. ಅದು ನಾನೇನು ಮಾಡಿದೆ, ನನ್ನ ಒಂದು ಕಮಿಟ್ಮೆಂಟ್ ಪ್ರತಿಜ್ಞೆ, ಯಾವುದೇ ಸರ್ಕಾರ ಬರಲಿ, ಯಾರೇ ಮುಖ್ಯಮಂತ್ರಿ ಇರಲಿ, ಯಾವುದೇ ಪಕ್ಷದ ಅಧಿಕಾರಕ್ಕೆ ಬರಲಿ, ಮೀಸಲಾತಿ ಆದೇಶ ಪ್ರಮಾಣ ಪತ್ರ ಸಿಗೋರಿಗೆ ಹೋರಾಟ ಅಂತ ಪ್ರಮಾಣ ಮಾಡೀನಿ. ಆ ಪ್ರಕಾರ ಹೋರಾಟ ಮಾಡಕ್ಕೆ ಅಲ್ರಿ. ಅಲ್ಲ ನೋಡ್ರಿ, BJP ಸರ್ಕಾರದಲ್ಲಿ ನಮ್ಮ ಶಾಸಕರು ಅಷ್ಟು ಒಗ್ಗಟ್ಟಾಗಿ ಬೆಂಬಲ ಕೊಡ್ತಾಯಿದ್ರು, ಭಾಗವಹಿಸ್ತಾಯಿದ್ರು. ಈಗಿನ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಮೇಲಿನ ಅವರು ಮಾಡುವಂಥ ಒತ್ತಡಕ್ಕೂ ಗೊತ್ತಿಲ್ಲ, ಅವ್ರು ಅಷ್ಟು ಮಟ್ಟಿಗೆ ಸ್ಪಂದಿಸ್ತಾ ಇಲ್ಲ. ಅವ್ರು ಬೇಕಾದ ಹೇಳ್ಕೊಳ್ರಿ. ಅಲ್ಲ ಅವ್ರ ಮೂಗಿ ನೀರಕ್ಕೆ ಏನಾರು ಮಾತಾಡಲಿ, ಅವ್ರ ಬಗ್ಗೆ ನಾನು ಏನು ಹೇಳಕ್ಕೋಲ್ಲ. ನಮ್ಮ ಉದ್ದೇಶ ಯಾವುದೇ ಸರ್ಕಾರ ಇರಲಿ, ಯಾವುದೇ ಪಕ್ಷ ಇರಲಿ, ಮೀಸಲಾತಿ ಆದೇಶ ಪ್ರಮಾಣ ಪತ್ರ ಸಿಗೋರು ಹೋರಾಟ ಅಂತ ಹೋರಾಟ ಮುಂದುವರ್ಸ್ಕೊಂಡು ಅಲ್ರೇನು ಅವ್ರ ಬಗ್ಗೆ ನಾ ಏನು ಮಾತಾಡ್ಕೊಳ್ಳೋ ವಿಷಯಾಂತರ ಆಗುತ್ತೆ. ನಮಗೇನಪ್ಪ ಅಂದರೆ, ನಾವು ಡಿಸೆಂಬರ್ 15 ಆಗಿರುತ್ತೆ ಘಟನೆ ಖಂಡಿಸಿ ಮೌನ ಪಥಸಂಚಲನ ಕರೆ ಕೊಟ್ಟೇವಿ. ಎಲ್ಲರೂ ಬರಬೇಕು, ಹೋರಾಟ ಮತ್ತು ನಿರಂತರ ಐತಿ. ಆ ಪ್ರಕಾರವಾಗಿ ಮೊನ್ನೆ ಆರೋಗ್ಯದಿಂದ ಶುರು ಮಾಡೀವಿ, ಅದಾದ ನಂತರ ಅಬ್ಕವಿ ಬನ್ನಟ್ಟಿಗೆ ಮಾಡಿದ್ವಿ, ಅದಾದ ನಂತರ ಕುಂದಗೋಳ ತಾಲೂಕಲ್ಲಿ ಮಾಡಿವಿ, ಅದು ಮುಗಿದ ನಂತರ ಜಮಖಂಡಿಯಲ್ಲಿ ಶುರುವಾಗುತ್ತೆ. 3 ವರ್ಷಗಳ ಕಾಲ ನಿರಂತರವಾಗಿ ಹೋರಾಟವನ್ನು ಪ್ರತಿ ಬೂತ್ ವೈಸು, ಪ್ರತಿ ಗ್ರಾಮ ಮಟ್ಟದಲ್ಲಿ, ಪ್ರತಿ ತಾಲೂಕು ಮಟ್ಟ ಸಂಘಟನೆ. ಅಲ್ಲ ನೀವು ಅಲ್ರಿ, ಅವ್ರಿಗೆ ಎಷ್ಟಂತ ಹೇಳ್ಬೇಕು, ಮಾಧ್ಯಮದ ಮಿತ್ರ ನಿಮಗೆಲ್ಲ ಗೊತ್ತಿದೆ. ಅವ್ರ ಮನೆ ಬಾಗಿಲಿಗೆ ಹೋಗಿ ಮನೆ ಪತ್ರ ಕೊಟ್ಟು ಮಾತಾಡ್ರಪ್ಪ ಅಂತೇಳಿ, ಇನ್ನೇನು ನಾವು ಎತ್ಕೊಂಡೋಗಿ ಕೂತು ಮಾತಾಡೋಕ್ಕಾಗತ್ತಾ? ಮನೆ ಬಾಗಿಲಿಗೆ ಹೋಗಿ ಮನೆ ಪತ್ರ ಕೊಟ್ಟರೂ ಸಹ ಅವ್ರು ಮಾತಾಡ್ತಲ್ಲಪ್ಪ ಅಂದರೆ ಇನ್ನು ಹೆಂಗೆ ಹೇಳಕ್ಕೆ ಸಾಧ್ಯ? ಅವರು ದೈಹಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಅಲ್ಲಿ ಒಳಗಡೆ ಇಡ್ತಾರೆ. ಮಾನಸಿಕ ನಮ್ಮ ಜೊತೆ ಹೋರಾಟ ಸಂಕಲ್ಪ ಇದ್ದೇದಲ್ಲಿ ಅಲ್ಲಿ ಅವ್ರು ಮಾತಾಡೋ ಶಕ್ತಿ ಕಳ್ಕೊಂಡಿದ್ದಾರೆ. ಅಲ್ಲಲ್ಲ ಅಲ್ಲ ನೋಡ್ರಿ, ಜನ ಅಂಥವ್ರ ಮೇಲೆ ಯಾರು ಹೋರಾಟಕ್ಕೆ ಪ್ರಾಮಾಣ ದುಡಿತಾರೋ ಅಂಥವ್ರ ಬಗ್ಗೆ ಗೌರವ ಇಟ್ಕೊಂಡಾರೆ, ಯಾರು ಸ್ಪಂದನೆ ಮಾಡ್ತಾರೋ ಅಂಥವ್ರ ಮೇಲೆ ನಿರಾಶೆ ವ್ಯಕ್ತಪಡಿಸಿದ್ದಾರೆ. ಅಲ್ಲೆಲ್ಲ ನಾನು ಕಳ್ಸಕ್ಕೆ ಹೋಗಲ್ಲ, ಒಳ್ಳೆ ದೇವರು ಒಳ್ಳೆ ಬುದ್ಧಿ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಇಲ್ಲ, ನಮ್ಮದು ಮೂಲ ಪೀಠ ಕೂಡಲ ಸಂಗಮ. ಕೂಡಲ ಸಂಗಮದಲ್ಲಿ ನಮ್ಮ ಪೀಠ ಮುಂದುವರಿಯುತ್ತೆ. ಶಾಖಾ ಮಠಗಳ ರಾಜ್ಯದಿಂದ ಮಾಡ್ತೇವೆ. ಹಾಗಾಗಿ ಆ ಘಟನೆಗಳಿಗೂ ನಮ್ಮ ಪೀಠಕ್ಕೆ ಯಾವುದೂ ಸಂಬಂಧ ಇಲ್ಲ. ಮೂಲ ಪೀಠ, ಪ್ರಥಮ ಪೀಠ ಕೂಡಲ ಸಂಗಮ, ಅಲ್ಲೇ ನಮ್ಮ ಪೀಠವನ್ನು ಕಟ್ಟಡಕ್ಕೆ ಶುರು ಮಾಡ್ತೇವೆ. ಈ ಬೇರೆ ಚೆನ್ನಮ್ಮನ ಕಿತ್ತೂರು ಭಾಗದಲ್ಲಿ ಶಾಖಾ ಮಠ ಮಾಡ್ತೇವೆ. ಬೆಳಗಾವಿ ಜಿಲ್ಲೆ, ಪ್ರತಿ ಜಿಲ್ಲೆ ಶಾಖಾ ಮಠ ಮಾಡ್ಕೊಂಡು. ನಾನು ಅದ್ರ ಬಗ್ಗೆ ಏನೂ ಮಾತಾಡೋಕ್ಕೆ ಹೋಗಲ್ಲ. ಈಗ ಕೇವಲ ಡಿಸೆಂಬರ್ 10 ಹೋರಾಟಕ್ಕೆ ಮಾತ್ರ ನಾನು ಕರೆ ಕೊಡ್ತೀನಿ. ಅದಾದ ನಂತರ 1 ವಾರ ಇಲ್ಲೇ ಇಡ್ತೀನಿ. ಇನ್ನು ವಿಚಾರ ಮಾಡಿ ಅಲ್ಲ ನೋಡ್ರಿ, ನಾನು ನಮ್ಮ ಮಠಾಧೀಶರ ಹೇಳಿಕೆ ಪ್ರತ್ಯೇಕ ಬಗ್ಗೆ ಯಾವುದೂ ಮಾತಾಡೋಕ್ಕೆ ಹೋಗಲ್ಲ. ನಂದು ಕೇವಲ ಡಿಸೆಂಬರ್ 10ನೇ ತಾರೀಕು ನಡೆಯುವಂಥ ಹೋರಾಟಕ್ಕೆ ಮಾತ್ರ ಕರೆ ಕೊಡ್ತೀನಿ. ಅದಾದಮೇಲೆ 1 ವಾರ ಇಲ್ಲೇ ಇಡ್ತೀನಿ. ಅನೇಕ ವಿಚಾರ ನಮ್ಮ ಜೊತೆಗೆ ಹಂಚ್ಕೊಳ್ತೀನಿ. ನಾನು ಎಲ್ಲ ರಾಜಕೀಯ ನಾಯಕರುಗಳು ಬೆಳಗ್ಗೆ ಬೇಕಾದ್ರೆ ಬಂದು ಹೋಗ್ರಿ ಅಂತ ಹೇಳ್ತೇವೆ. ನಮ್ಮ ಜೊತೆ ಅವತ್ತು ನೀವು ಬರಲಿಕ್ಕೆ ಸಮಯದ ಕೊರತೆ ಇದ್ದರೆ ಅಧಿವೇಶನದಲ್ಲಿ ನೀವೆಲ್ಲ ಕಪ್ಪು ಬಟ್ಟೆ ಕಟ್ಕೊಂಡು ಖಂಡಿಸ್ರಿ ಅಂತೇಳಿ ನಮ್ಮ ಸಮುದಾಯದ, ಒಟ್ಟಾರೆ ಇಡೀ ಲಿಂಗಾಯತ ಸಮುದಾಯದ ಎಲ್ಲ 58 ಜನ ಶಾಸಕರಿಗೂ ನಾವು ಮನವಿ ಮಾಡ್ತೀವಿ. ಇದು ಮೌನ ಪಥಸಂಚಲನ, ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಜನ ಸೇರ್ತಾರೆ. ಏನು ಅದು ಗಟ್ಟಿ ಅಲ್ರಿ, ಆ ವೇಗ ಗಟ್ಟಿ ತನಕ ನಂದು ಜಯ ಸಿಕ್ಕಿದೆ ಅಲ್ಲ ನಂದು ಆಲ್ರೆಡಿ. ಈಗೇನಪ್ಪ ಅಂದರೆ, ಒಂದು ಸುಪ್ರೀಂ ಕೋರ್ಟ್ ಇರ್ತಕ್ಕಂಥ 2D ಮೀಸಲಾತಿಗೆ ಸುಪ್ರೀಂ ಕೋರ್ಟ್ ಇರ್ತಕ್ಕಂಥ 2D ಮೀಸಲಾತಿಯ ಅರ್ಜಿಯನ್ನು ಈಗಿನ ಸರ್ಕಾರ ವಿಚಾರಣೆ ಮಾಡಬೇಕು. ಇಲ್ಲ ಎಲ್ಲ ಲಿಂಗಾಯತರು OBC ಸೇರಿಸಬೇಕು.
ಈಗಾಗಲೇ ಒಂದು ಹಂತಕ್ಕೆ ನಾವು ಹೋರಾಟದಲ್ಲಿ ನಾವು ಒಂದು ಹಂತ ಮೆಟ್ಲನ್ನೆತ್ತಿ ಈಗಾಗಲೇ ನಮ್ಮ ಕೈಯಲ್ಲಿ ಗೆಜೆಟ್ ಕಾಪಿ ಸಿಕ್ಕಿದೆ, ಅದು ಇಂಪ್ಲಿಮೆಂಟ್ ಆಗಿಲ್ಲ. ಆ ಉದ್ದೇಶ ಈ ಸರ್ಕಾರಕ್ಕೆ ಏನು ಒತ್ತಾಯ ಮಾಡಕತ್ತೀವಿ, ನೀವು ಸುಪ್ರೀಂ ಕೋರ್ಟ್ ನೀಡ್ತಕ್ಕಂಥ 2D ಮೀಸಲಾತಿನಾದರೂ ವಿಚಾರಣೆ ಮಾಡಿ ನಿಮ್ಗೆ ಕೊಡ್ರಿ, ಅಥವಾ 2A ಮೀಸಲಾತಿನ ಮೂಲ ಗುರಿ ಅದಕ್ಕಾರ ಸೇರಿಸ್ರಿ. ಅವೆರಡೂ ಮಾಡಲಿಕ್ಕೆ ನಿಮಗೆ ತೊಂದರೆ ಆಗಾದ್ರೆ OBCಗೆ ಯಾರು ಸೇರಿಸಿ ಲಿಂಗಾಯತನ ಶಿಫಾರಸು ಮಾಡ್ರಿ ಅಂತ ಕೇಳಕತ್ತೀವಿ. ಇವು ಎರಡಕ್ಕೂ ಸ್ಪಂದನೆ ಮಾಡ್ತಾ ಇಲ್ಲ. ದೇವ್ರು ಯಾವ ಬುದ್ಧಿ ಕೊಡ್ತಾನೆ ಕೊಡಲಿ, ಆ ಬುದ್ಧಿ ಕೊಡುವಂಥ ಸಂದರ್ಭಕ್ಕೆ ಮುಖ್ಯಮಂತ್ರಿ ಅವ್ರ ಮನಸ್ಸು ಯಾವ ಪರಿವರ್ತನೆ ಆಗಿ ನಮ್ಗೆ ಕೊಡ್ತಾವಂತಾರೋ ಆ ಪ್ರಕಾರ ಹೋರಾಟ ಮುಂದುವರಿಸೋಣ.